ಬಸವ ಮಾರ್ಗ ಅನ್ನೋದು ಒಂದು ದೇವಾಲಯ ಇದ್ದ ಹಾಗೆ. ಈ ಒಂದು ಜಾಗದಲ್ಲಿ ಮೊದಲನೇದಾಗಿ ಗಣಪತಿ ಪೂಜೆ, ಶುದ್ಧ ಪುಣ್ಯಾಹ, ನವಗ್ರಹ ಪೂಜೆ, ಕಳಶಾರಾಧನೆ, ಹೋಮಗಳನ್ನು ಮಾಡಿದ್ದೇವೆ. ಹೋಮದ ಹೊಗೆ ಮತ್ತು ಮಂತ್ರ ಇವೆರಡೂ ಮಿಲನ ಆಗಿ ಅದರ ತರಂಗಗಳು ಎಲ್ಲರಿಗೂ ತಲುಪುತ್ತದೆ. ಅವರ ದೇಹದಲ್ಲಿ ಏನೇನು ದಾರಿದ್ರ್ಯಗಳಿದೆಯೋ, ಸೋಂಬಾರಿತಗಳಿದೆಯೋ ಅವನ್ನೆಲ್ಲ ನೀವು ಕಳಿಸಿದ್ದೀರಾ. ಈಗ ನಾವು ಆ ದೇಹಕ್ಕೆ ಶಕ್ತಿಯನ್ನು ಮಾತ್ರ ತುಂಬಬೇಕು. ಒಬ್ಬರು ಮನೆ ದೀಪವನ್ನು ಉರಿಸ್ಬೇಕು, ಒಬ್ಬ ಜೀವನವನ್ನು ಬೆಳಗಿಸ್ಬೇಕು ಅಂದರೆ ಈ ಕಾರ್ಯ ಬಹಳ ಅತಿ ಮುಖ್ಯವಾದಂಥದ್ದು. ದುಡ್ಡು ಎಲ್ರಿಗೂ ಸಿಗುತ್ತೆ ಸರ್, ಆದರೆ ಸಹಾಯ ಮಾಡೋಂಥ ಮನಸ್ಸು ಯಾರಿಗೂ ಇರಲ್ಲ. ನಿಂತು ಮಾಡೋದಿದೆಯಲ್ಲ, ಇದೆಲ್ಲ ಭಾಳ ಸುಲಭದ ಕೆಲಸ ಅಲ್ಲ. ಅಲ್ಲಿಗೆ ಅವ್ರಿಗೆ ದೈವ ಅನುಗ್ರಹ ನನ್ನ ಪ್ರಕಾರ ಅವ್ರಿಗೆ 100 ವರ್ಷ ಅಲ್ಲ 200 ವರ್ಷಗಳ ಆಯಸ್ಸುಗಳು ಕೊಡಬೇಕು ಅಂತ ಕೇಳ್ಕೊತೀನಿ. ನೋಡಿ, ಇದು ಬಸವ ಮಾರ್ಗ ಅನ್ನೋದು ಒಂದು ದೇವಾಲಯ ಇದ್ದ ಹಾಗೆ. ಈ ಒಂದು ಜಾಗದಲ್ಲಿ ಮೊದಲನೇದಾಗಿ ಗಣಪತಿ ಪೂಜೆ, ಶುದ್ಧ ಪುಣ್ಯಾಹ, ನವಗ್ರಹ ಪೂಜೆ, ಕಳಶಾರಾಧನೆ, ಹೋಮಗಳನ್ನು ಮಾಡಿದ್ದೇವೆ. ಏಕೆಂದರೆ ನಾವು ಹೋಮ ಹವನಗಳನ್ನು ಯಾಕೆ ಮಾಡಬೇಕು ಅಂದರೆ, ಈ ಹೋಮ ಹವನಗಳಲ್ಲಿ ಹೋಮದ ಹೊಗೆ ಮತ್ತು ಮಂತ್ರ ಇವೆರಡೂ ಮಿಲನ ಆಗಿ ಅದರ ತರಂಗಗಳು ಎಲ್ಲರಿಗೂ ತಲುಪುತ್ತದೆ. ಅದರಿಂದ ಶಕ್ತಿ ಬಹಳ ಹೆಚ್ಚಾಗಿರ್ತವೆ. ಹಾಗಾಗಿ ಇಲ್ಲಿ ಮಹಾಮೃತ್ಯುಂಜಯ ಹೋಮ, ಧನ್ವಂತರಿ ಹೋಮ, ಆರೋಗ್ಯಕ್ಕೋಸ್ಕರವಾಗಿ, ಶತ್ರುವಾದ ದೋಷ ನಿವಾರಣೆಗೋಸ್ಕರವಾಗಿ ಸುದರ್ಶನ ಹೋಮ, ಮಹಾಗಣಪತಿಯ ಹೋಮ, ಅದೇ ರೀತಿಯಾಗಿ ಅಪಮೃತ್ಯು ದೋಷಗಳು ಬರಬಾರ್ದು ಅಂತ ಹೇಳಿ ಮೃತ್ಯುಂಜಯ ಹೋಮ, ಆಯುಷ್ ಹೋಮವನ್ನು ನಾವು ಪ್ರತಿ ತಿಂಗಳು ಸಹ ಇಲ್ಲಿ ನಿರ್ವಹಿಸ್ತಾ ಇದ್ದೀವಿ. ಈ ದಿನ ಭಾಳ ವಿಶೇಷವಾಗಿ ಎಲ್ಲ ಬಂದಂತಹ ವ್ಯಸನಿಗಳಿಗೂ ಎಲ್ಲ ವ್ಯಸನ ಮುಕ್ತವಾಗಿ ಹೋಗಲಿ ಅಂತ ಹೇಳಿ ಅವರ ದೇಹದಲ್ಲಿ ಏನೇನು ದಾರಿದ್ರ್ಯಗಳಿದೆಯೋ, ಸೋಂಬಾರಿತಗಳಿದೆಯೋ ಅವನ್ನೆಲ್ಲ ನೀವು ಕಳಿಸಿದ್ದೀರಾ. ಈಗ ನಾವು ಆ ದೇಹಕ್ಕೆ ಶಕ್ತಿಯನ್ನು ಮಾತ್ರ ತುಂಬಬೇಕು. ಆ ಕಾರ್ಯವನ್ನು ಇವತ್ತು ಮಾಡಿದ್ದೀವಿ. ದೊಡ್ಡವರಾದಂತಹ ಬಸವಣ್ಣವರು ಈ ಒಂದು ಉನ್ನತವಾದ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ಎಲ್ಲರೂ ಯಾವ ಕಾರ್ಯಕ್ರಮಗಳು ಮಾಡ್ಬೋದು. ಒಬ್ಬರು ಮನೆ ದೀಪವನ್ನು ಉರಿಸ್ಬೇಕು, ಒಬ್ಬ ಜೀವನವನ್ನು ಬೆಳಗಿಸ್ಬೇಕು ಅಂದರೆ ಈ ಕಾರ್ಯ ಬಹಳ ಅತಿ ಮುಖ್ಯವಾದಂಥದ್ದು. ಹಾಗಾಗಿ ಈ ಒಂದು ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ನಾವು ಯಾವಾಗಲೂ ಮುಂದೆ ಇರ್ತೀವಿ. ಅದೇ ರೀತಿಯಾಗಿ ಈ ದಿನ ಎಲ್ಲ ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರಗಳನ್ನು ನಮ್ಮ ಬಸವಣ್ಣವರು ನಮಗೆ ಹೇಳಿ ಎಲ್ಲ ನೆರವೇರಿಸಿದ್ದೇವೆ. ಆ ದೈವ ಅನುಗ್ರಹ ಎಲ್ಲರಿಗೂ ದೊರೀಲಿ ಅಂತ ನಾನು ಕೇಳ್ಕೊತೀನಿ. ವ್ಯಸನಿಗಳಿಗೆ ಸಂಬಂಧಪಟ್ಟಂತೆ ಮಾಲೆಗಳನ್ನು ಹಾಕಿದ್ದೀವಿ, ಏನು ಅರ್ಥ ಕೊಡುತ್ತೆ? ಆ ಮಾಲೆಯನ್ನು ಹಾಕಿದಾಗ ಅವ್ರಿಗೊಂದು ಆತ್ಮಸ್ಥೈರ್ಯ, ನನ್ನ ಜೊತೆ ದೇವರಿದ್ದಾನೆ ಅಂತ. ನಮ್ಮ ಜೊತೆ ದೇವರಿದ್ದಾನೆ ಅಂತ ಅಂದಾಗ ನಮಗೊಂದು ಭಯ ಇರುತ್ತೆ. ನಾವು ಅದನ್ನು ಮಾಡ್ಬೋದು, ಇದನ್ನು ಮಾಡಬಾರ್ದು ಅಂತ. ಸಾಮಾನ್ಯವಾಗಿ ನೀವೆಲ್ಲ ಶಬರಿಮಲೆ ಮಾಲೆಯನ್ನು ನೋಡಿರ್ತೀರಿ, ಅದು ಭಾಳ ಶ್ರದ್ಧೆ ಭಕ್ತಿಯಿಂದ ಮಾಡಿರ್ತೀವಿ. ಯಾಕೆ ಈ 48 ದಿನಗಳ ಕಾಲ ಮಾಡಬೇಕು ಅದನ್ನೆಲ್ಲ ಅಂತ ಅಂದರೆ, ಯಾವ ಕೆಲಸ ಕಾರ್ಯಗಳನ್ನು ನಾವು 48 ದಿನಗಳ ಕಾರ್ಯ ಅದನ್ನು ಮಂಡಲ ಅಂತ ಹೇಳ್ತೀವಿ. ಆ 48 ದಿನಗಳ ಈ ಕಾರ್ಯದಲ್ಲಿ ಏನು ಮಾಡಿರ್ತೀವೋ ಅದು ನಮ್ಮ ಜೀವನ ಪರ್ಯಂತವಾಗಿರ್ತವೆ. ಹಾಗಾಗಿ ಅವರೊಂದು ಆತ್ಮಸ್ಥೈರ್ಯ, ನನಗೊಂದು ಮಾಲೆ ಹಾಕಿದ್ದಾರೆ, ನಾನೀಗ ಭಾಳ ಕಟ್ಟುನಿಟ್ಟಿಂದ ಇರಬೇಕು, ಶಿಸ್ತಿನಿಂದ ಒಳಬೇಕು. ಜೀವನದಲ್ಲಿ ಯಶಸ್ಸಿಗೆ ಮೂಲ ಕಾರಣ ಶಿಸ್ತು. ಆ ಶಿಸ್ತು ಯಾವ ಮನುಷ್ಯ ಪಾಲಿಸ್ತಾನೋ ಅದು ಅವನಿಗೆ ಯಶಸ್ಸಿನ ಮೆಟ್ಟಿಲುಗಳಾಗ್ತವೆ. ಇವತ್ತು ನನ್ನ ಒಂದು ಸಂಘದಲ್ಲಿರೋವಂಥವ್ರು ಅದರ ಬೇಕಾದಷ್ಟು ಕೋಟ್ಯಾಧಿಪತಿಗಳಿದ್ದಾರೆ. ಆದರೆ ಅವರು ಆರಾಮಾಗಿ ಫಾರಿನ್ ಟೂರ್ ಮಾಡೋಣ ತಿಂಗಳಿಗೆ ಒಂದು ಸತಿ, ಅಥವಾ ಜಾಲಿಯಾಗಿರೋಣ, ಅಥವಾ ನಾನೇ ಐಷಾರಾಮಿಗಿರೋಣ ಅಂತ ಅನ್ಬೋದು. ಅವ್ರಿಗೆ ಯಾಕೆ ಬೇಕು ಇವೆಲ್ಲ? ಬೇಕಿಲ್ಲ. ಆದರೆ ಈ ಒಂದು ಜನ್ಮ, ಮನುಷ್ಯನ ಜನ್ಮ ಬರೋದು ಲಕ್ಷಾಂತರ ಸಾವಿರಾರು ವರ್ಷಗಳ ಮೇಲೆ. ಹಾಗಾಗಿ ಆ ವರ್ಷಗಳ ನಮಗೆ ಒಂದು ಜನ್ಮ ಸಿಕ್ಕಿದಾಗ ಆ ಜನ್ಮನ ಸಾರ್ಥಕ ಮಾಡ್ಕೋಬೇಕು. ಇಲ್ಲಿ ನಾವು ಒಂದು ಜನ್ಮ ತಗೊಳ್ಳೋದು ಏನಕ್ಕೆ ಅಂದರೆ, ಒಂದು ಕಾರ್ ತೊಗೊಂಡು ಲೋನ್ ಕಟ್ಟೋಕ್ಕಲ್ಲ, ಮನೆ ತೊಗೊಂಡು EMI ಕಟ್ಟೋಕ್ಕಲ್ಲ, ಅಥವಾ ಬರೀ ಕೆಲಸ ಮಾಡೋಕ್ಕಲ್ಲ. ಒಂದು 4 ಜನಕ್ಕೆ ನಮ್ಮಿಂದ ಆಗುವಂತಹ ಸಹಾಯಗಳನ್ನ ನಾವು ಮಾಡ್ತಾ ಇರಬೇಕು ಯಾವಾಗಲೂ. ಆದರೆ ದೇವರು ಎಲ್ಲರಿಗೂ ಆ ಶಕ್ತಿನೂ ಕೊಡಲ್ಲ, ಅಂಥ ಒಳ್ಳೆಯ ಹೃದಯನೂ ಕೊಡಲ್ಲ. ಹಾಗಾಗಿ ಈ ಮಹಾತ್ಮರಿಗೆ ಅದು ಕೊಟ್ಟಿದ್ದಾರಲ್ಲ, ಸಾವಿರಾರು ಜನ ಇವತ್ತುವರೆಗೆ ನನ್ನ ಲೆಕ್ಕಾಚಾರಕ್ಕೆ 1 ಲಕ್ಷ ಜನ ದಾಟಿರ್ಬೋದು ಅಂತ ನನ್ನ ಅಂದಾಜು. ಅಷ್ಟು ಜನಗಳ ಮನೆಯಲ್ಲಿ ಇವ್ರ ಹೆಸರು ಹೇಳ್ತಾರೆ ಅಂತ ಅಂದರೆ ಅದು ಪೂರ್ವ ಜನ್ಮದ ಪುಣ್ಯ. ಎಲ್ಲರಿಗೂ ಆ ಜನ್ಮ ತಾಳೋಕ್ಕಾಗಲ್ಲ. ಆ ಜನ್ಮ ಇವ್ರು ತಾಳಿದ್ದಾರೆ, ಅದನ್ನು ಒಂದು ಉಪಯೋಗ ಪಡ್ಕೊತಾ ಇದ್ದಾರೆ. ಈಗ ಅವರ ನೆರಳಲ್ಲಿ ನಾವುಗಳು ಅಥವಾ ಇಲ್ಲಿರೋ ಸಿಬ್ಬಂದಿಗಳು ಅವರೆಲ್ಲ ಆ ನೆರಳಲ್ಲಿದ್ದು ನಾವು ಮಾಡಬೇಕು. ಎಲ್ಲ ಕೆಲಸ ಕಾರ್ಯಗಳು ನಾವು ಮಾಡಲ್ಲ. ಅಳಿಲು ಸೇವೆ ಅಂತ ಇದೆ, ಆ ಅಳಿಲು ಸೇವೆಗಳು ಮಾತ್ರ ನಾವು ಮಾಡೋಕ್ಕೆ ಸಾಧ್ಯ. ದೊಡ್ಡ ದೊಡ್ಡ ಸೇವೆಗಳನ್ನ ಇವರು ಮಾಡೋಂಗೆ ಆ ಭಗವಂತ ಅವ್ರಿಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ. ದುಡ್ಡು ಎಲ್ರಿಗೂ ಸಿಗುತ್ತೆ ಸರ್, ಆದರೆ ಸಹಾಯ ಮಾಡೋಂಥ ಮನಸ್ಸು ಯಾರಿಗೂ ಇರಲ್ಲ. ಬಾಯಲ್ಲಿ ಹೇಳ್ತೀವಿ ಅದನ್ನು ಮಾಡ್ಬೋದು, ಇದನ್ನು ಮಾಡ್ಬೋದು ಅಂತ. ಅದೇ ನಿಂತು ಮಾಡೋದಿದೆಯಲ್ಲ, ಇದೆಲ್ಲ ಭಾಳ ಸುಲಭದ ಕೆಲಸ ಅಲ್ಲ, ಅರ್ಧ ಗಂಟೆ ಕೆಲಸಗಳಲ್ಲ, ತಿಂಗಳಾನುಗಟ್ಲೆಗಳು
ಅವ್ರ ಮೇಲೆ ಪ್ರತಿಯೊಬ್ಬರ ಮೇಲೂ ಅಬ್ಸರ್ವೇಷನ್ ಇಟ್ಟು ಪ್ರತಿಯೊಬ್ಬರ ಮೇಲೂ ನಿಗಾ ಇಟ್ಟು ಅವ್ರು ಯಾವ ರೀತಿ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅವೆಲ್ಲ ನೋಡಿ ಅವ್ರ ಆರೋಗ್ಯಗಳನ್ನ ಪದೇ ಪದೇ ವಿಚಾರಿಸುವಂಥ ಅವಶ್ಯಕತೆ ಅಗತ್ಯ ಅವ್ರಿಗಿಲ್ಲ. ಆದರೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಅವ್ರಿಗೆ ದೈವ ಅನುಗ್ರಹ ನನ್ನ ಪ್ರಕಾರ ಅವ್ರಿಗೆ 100 ವರ್ಷ ಅಲ್ಲ 200 ವರ್ಷಗಳ ಆಯಸ್ಸುಗಳು ಕೊಡಬೇಕು ಅಂತ ಕೇಳ್ಕೊತೀನಿ. ಯಾಕಂದರೆ ಇನ್ನೂ ಲಕ್ಷಾಂತರ ಜನಗಳಿಗೆ ಇದು ಉಪಯೋಗ ಆಗ್ತಾಯಿದೆ. ಇನ್ನು ಅತಿ ಹೆಚ್ಚಿನ ಇನ್ನೂ ಶಾಖೆಗಳು ಇನ್ನೂ ಜಾಸ್ತಿ ಆಗ್ತಾಯಿದೆ ಅಂತ ಕೇಳಿಬಿಟ್ಟೆ. ಅದು ನಂಗೆ ಭಾಳ ಅಂದರೆ ಭಾಳ. ಯಾಕಂದರೆ ಒಂದೇ ಕಡೆ ಸುಮಾರು ಜನ ಇರೋಕ್ಕಾಗಲ್ಲ, 300 ಜನ 400 ಜನ ಒಂದು ಕಡೆ ಇರೋಕ್ಕಾಗಲ್ಲ, ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಅವ್ರು ಶಾಖೆಗಳನ್ನೂ ಮಾಡ್ತಾಯಿದ್ದಾರೆ ಅಂತ ಅಂದಾಗ ನನಗಿನ್ನೂ ಭಾಳ ಖುಷಿ ಆಯಿತು. ಆ ಭಗವಂತ ಅವ್ರಿಗೆ ಇವರ ಕೈಯಲ್ಲಿ ಇನ್ನೂ ಇದೇ ರೀತಿಯಾಗಿ ಮಾಡಿ ನಮ್ಮ ಭಾರತ ವ್ಯಸಮುಕ್ತವಾಗಿಬಿಡಬೇಕು. ಆ ರೀತಿಯಾಗಿ ಮಾಡುವಂತಹ ಒಂದು ಶಕ್ತಿ ಸಾಮರ್ಥ್ಯ ಅವ್ರಿಗಿದೆ. ಆ ಭಗವಂತ ಅವ್ರಿಗೆ ಕಲ್ಪಿಸಿದ್ದಾನೆ. ಹಾಗಾಗಿ ಸದಾಕಾಲ ಅವ್ರಿಗೆ ಆ ಶಕ್ತಿಯನ್ನು ಕೊಡಲಿ, ಅವರಿಗೆ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ. ಯಾಕಂದರೆ ಅವರೆಲ್ಲ ಈ ಥರ ಕೂತು ಹೋಮ ಹವನಗಳನ್ನ ಮಾಡಬೇಕು ಮಟ್ಟಬೇಕು ಅನ್ನೋದು ಏನೂ ಇಲ್ಲ. ಅವ್ರು ಮಾಡಿ ಹೊರಡ್ಬೋದು. ಇಲ್ಲ, ಗುರುಗಳೇ ಅವ್ರಿಗೆ ದೈವಶಕ್ತಿನೂ ಸಹ ಅವ್ರಿಗೆ ಹೋಗಬೇಕು ಅಂತ ಹೇಳಿ ನಮ್ಮ ಕೈಲಿ ಅದನ್ನೆಲ್ಲ ಮಾಡಿಸಿದ್ದಾರೆ.